ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ವುಲ್ಲನ್ ಕ್ಯಾಪ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇಲ್ಲ, ನನ್ನ ಮಗಳು ಮಾಡ್ತಾ ಇದ್ದಾಳೆ. ಕ್ಯಾಪ್ ಮಾಡಿರೋದೇ ಅವಳು, ಆದ್ದರಿಂದ ಅವಳೇ ತೋರಿಸ್ಕೊಡ್ತಾಳೆ. ವಿವರಣೆಯೂ ಅವಳೇ ಮಾಡ್ತಾಳೆ. ಅವಳು ಹೆಂಗೂ ಮಾಡಿದ್ಲು ಕ್ಯಾಪು, ಅದಕ್ಕೆ ನಿಮಗೆಲ್ಲ ತೋರ್ಸೋಕ್ಕೆ ವೀಡಿಯೋ ಮಾಡು ಅಂತ ಹೇಳಿದ್ದೆ. ಅದರಿಂದ ಅವಳು ವೀಡಿಯೋ ಮಾಡಿದ್ಲು, ಅವಳೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸಿ ನನಗೆ ಕಮೆಂಟಲ್ಲಿ. ಮುಂದೆ ಅವಳು ಮಾತಾಡ್ತಾಳೆ. ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೆ ಹೊಸ ಕ್ರೋಶೆ ಹ್ಯಾಟ್ ಪ್ಯಾಟರ್ನ್ ತೊಗೊಂಡು ಬಂದಿದ್ದೀನಿ. ಮೊದಲು ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಕತ್ರಿ ಬೇಕು, ಕ್ರೋಶೆ ಹುಕ್ ಬೇಕಾಗುತ್ತೆ, ಆಮೇಲೆ ಈ ಥರ ಒಂದು ಸೂಜಿ ಬೇಕು, ಈ ಥರ ಅದು, ಮತ್ತು ದಾರ. ಸೊ ನಾನು ಗಂಗಾ ಬ್ರ್ಯಾಂಡಿನ ಒಲಿವಿಯಾ ವೆರೈಟಿ ಯಾರ್ನ್ ಉಪಯೋಗಿಸ್ತಿದ್ದೀನಿ ಇದಕ್ಕೆ. ಇದು 100 ಗ್ರಾಮ್ ಇದೆ, 266 ಮೀಟರ್ ಬರುತ್ತೆ. ಮತ್ತು ಇದಕ್ಕೆ ಸಜೆಸ್ಟೆಡ್ ಹುಕ್ ಸೈಜು 4.5 mm, ಆದರೆ ನನ್ನ ಪ್ರಕಾರ ಇದೊಂದು ಸ್ವಲ್ಪ ದಪ್ಪ ಇದೆ. ಸೊ 5 mm ಉಪಯೋಗಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಇದು 5 mm ಕ್ರೋಶೆ ಹುಕ್ಕು. ಮತ್ತು ನೀವು ತುಂಬ ಟೈಟ್ ಟೆನ್ಷನ್ ಜೊತೆ ಕ್ರೋಶೆ ಮಾಡ್ತೀರಾ ಅಂದರೆ ಒಂದು ಸೈಜ್ ಜಾಸ್ತಿ ತಗೊಳ್ಳಿ, 6 mm ತಗೊಳ್ಳಿ. ಯಾಕಂದರೆ ಈ ಪ್ಯಾಟರ್ನಲ್ಲಿ ಪಫ್ ಸ್ಟಿಚಸ್ ಯೂಸ್ ಮಾಡ್ತೀನಿ. ಸೊ ಮತ್ತೆ ಎಳೆಯುವಾಗ ಟೈಟ್ ಆಗಬಾರ್ದು, ಅದು ಚೆನ್ನಾಗಿ ಪಫ್ ಥರ ಬರಬೇಕು ಅಂತ ನೀವು 6 mm ಕ್ರೋಶೆ ಹುಕ್ಕು ಉಪಯೋಗಿಸ್ಕೋಬೋದು. ಸೊ ಇವಾಗ ಪ್ಯಾಟರ್ನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಸ್ಲಿಪ್ ನಾಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು 41 ಚೈನ್ ಮಾಡ್ತೀನಿ. ನಿಮಗೆ 2 ಮಲ್ಟಿಪಲ್ ಪ್ಲಸ್ 1 ಚೈನ್ ಮಾಡಬೇಕು. ಸೊ 40 2 ಮಲ್ಟಿಪಲ್ ಮತ್ತು 1 41, ಈ ಥರ 1 2 3 4 ನೋಡಿ 41 ಚೈನ್ ಮಾಡಿದ್ದೀನಿ. ಇವಾಗ ಈ ಮೊದಲನೇ ಚೈನ್ ಬಿಟ್ಟು ನಾನು ಈ ಥರ ಹಿಂದ್ಗಡೆ ತಿರುಗಿಸ್ಕೋತೀನಿ. ಇಲ್ಲಿ ಚಿಕ್ಕ ಚಿಕ್ಕ ಬಂಪ್ ಕಾಣುತ್ತಲ್ಲ, ಅಲ್ಲಿ ಕ್ರೋಶೆ ಮಾಡ್ಕೊಂಡು ಹೋಗೋದು ನಾವು ಇವಾಗ. ಸೊ ಈ ಥರ ಈ ಮೊದಲನೇ ಬಂಪ್ ಬಿಟ್ಟು ಎರಡನೇ ಬಂಪಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಈ ಥರ ಇಡೀ ಉದ್ದಕ್ಕೂ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಲಾಸ್ಟಲ್ಲಿ 5 ಚೈನ್ ಬಿಡಿ, ಅದರಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಡಿ. ಓಕೆ, ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ 35 ಹಾಫ್ ಡಬಲ್ ಕ್ರೋಶೆ ಬಂದಿದೆ, ಇನ್ನು 5 ಚೈನ್ ಬಿಟ್ಟಿದ್ದೀನಿ. ಇಲ್ಲಿ ಇವಾಗ ಈ 5 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಈ ಥರ ಒಂದು ಸಿಂಗಲ್ ಕ್ರೋಶೆ, 2 3 4 5. ಫಸ್ಟ್ ರೋ ಮುಗೀತು. 35 ಹಾಫ್ ಡಬಲ್ ಕ್ರೋಶೆ, 5 ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟ್ ರೋಗೆ 1 ಚೈನ್ ಮಾಡ್ಕೊಳ್ಳಿ, ಆಮೇಲೆ ಈ ಥರ ತಿರುಗಿಸ್ಕೋಬೇಕು. ಅದಾದಮೇಲೆ ಈ 5 ಸಿಂಗಲ್ ಕ್ರೋಶೆ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆನೇ ಮಾಡಬೇಕು, ಆದರೆ ಬರೀ ಬ್ಯಾಕ್ ಲೂಪಲ್ಲಿ. ಸೊ ಈ ಥರ ನೋಡಿದ್ರೆ ಇಲ್ಲಿ ವಿ ಕಾಣುತ್ತಲ್ಲ, ಈ ಯೂಶ್ವಲಿ ನಾವೇನು ಮಾಡ್ತೀವಿ, ಈ ಥರ ಹಾಕೋದು ಕ್ರೋಶೆ ಹುಕ್ಕು 2 ವೀಗೆ ಸೇರಿ. ಆದರೆ ಈ ಸತಿ ನಾವು ಬರೀ ಇದರೊಳಗಡೆ ಹಿಂದಿನ ಲೂಪಲ್ಲಿ ಹಾಕಿ ಈ ಥರ ಸಿಂಗಲ್ ಕ್ರೋಶೆ 1 2 3 4 5. ಇವಾಗ 5 ಸಿಂಗಲ್ ಕ್ರೋಶೆ ಆಯಿತು. ಈ 5 ಸಿಂಗಲ್ ಕ್ರೋಶೆ ಆದಮೇಲೆ ನಮ್ಮ ಆ್ಯಕ್ಚುಯಲ್ ಪ್ಯಾಟರ್ನ್ ಸ್ಟಾರ್ಟ್ ಮಾಡೋಣ. ಈ ಹಾಫ್ ಡಬಲ್ ಕ್ರೋಶೆ ಇಲ್ಲಿ ಇದೊಂದು ಸ್ಕಿಪ್ ಮಾಡಿ, ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಯಲ್ಲಿ 2 ಲೂಪ್ ಸೇರಿಸಿ ಸಿಂಗಲ್ ಕ್ರೋಶೆ ಹಾಕಿ ಈ ಥರ. ಅದಾದಮೇಲೆ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಈ ಸ್ಟಿಚ್ ಸ್ಕಿಪ್ ಮಾಡಿದ್ವಲ್ಲ ನಾವು, ಇಲ್ಲೊಂದು ಗ್ಯಾಪ್ ಇದೆ. ಇವಾಗ ಅಲ್ಲಿ ನಾವು ಪಫ್ ಸ್ಟಿಚ್ ಮಾಡ್ತೀವಿ.
ಪಫ್ ಸ್ಟಿಚ್ ಹೇಗೆ ಮಾಡೋದು, ಈ ಥರ ದಾರ ತಗೋಬೇಕು, ಆ ಗ್ಯಾಪಲ್ಲಿ ಕ್ರೋಶೆ ಹುಕ್ ಹಾಕಿ ದಾರ ತಗೊಂಡು ಎಳಿಬೇಕು. 3 ಲೂಪ್ ಬಂತು. ಇದೇ ಥರ ಮತ್ತೆ 2 ಸತಿ ಮಾಡಬೇಕು. ದಾರ ತಗೋಬೇಕು, ಅದೇ ಗ್ಯಾಪಲ್ಲಿ ಹಾಕಿ ಎಳ್ಕೋಬೇಕು. ದಾರ ತಗೊಳ್ಳಿ, ಗ್ಯಾಪ್ ಒಳಗಡೆ ಹಾಕಿ ಎಳ್ಕೊಳ್ಳಿ. ಇವಾಗ ನೋಡಿದ್ರೆ 7 ಲೂಪ್ ಇರುತ್ತೆ. 1 2 3 4 5 6 7. ಇವಾಗ ಮತ್ತೆ ದಾರ ತಗೊಳ್ಳಿ, 6 ಲೂಪ್ ಒಳಗಡೆ ಎಳಿಬೇಕಿದು. ಈ ಥರ 2 ಲೂಪ್ ಉಳ್ಕೊಂಡಿರುತ್ತೆ. ಮತ್ತೆ ದಾರ ತಗೊಂಡು ಈ ಥರ ಮಾಡಿ. ಇದು ಒಂದು ಪಫ್ ಸ್ಟಿಚ್ ಆಯಿತು. ಇವಾಗ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡಿದ್ದಲ್ಲ, ಅದರ ನೆಕ್ಸ್ಟ್ ಸ್ಟಿಚ್ ಸ್ಕಿಪ್ ಮಾಡಿ ಮತ್ತಿನ ಸ್ಟಿಚ್ಚಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ನಾವು ಸ್ಕಿಪ್ ಮಾಡಿದ ಕಡೆ. ಸೊ ಅದೇ ಪಫ್ ಮಾಡಬೇಕು. ದಾರ ತಗೊಳ್ಳೋದು ಎಳೆಯೋದು, ದಾರ ತಗೊಳ್ಳೋದು ಎಳೆಯೋದು, ದಾರ ತಗೊಳ್ಳೋದು ಎಳೆಯೋದು. ಹಿಂಗೆ 3 ಸತಿ ಮಾಡಿದ್ಮೇಲೆ 6 ಲೂಪ್ ಒಳಗಡೆ ಈ ಥರ ಎಳಿಬೇಕು. 2 ಲೂಪ್ ಉಳ್ಕೊಂಡಿರುತ್ತೆ, ಮತ್ತೆ ದಾರ ತಗೊಂಡು ಎಳ್ಕೋಬೇಕು. ಇದು 2ನೇ ಪಫ್ ಸ್ಟಿಚ್. ಇದೇ ಥರ ಇಡೀ ಉದ್ದಕ್ಕೂ ಮಾಡ್ತಾ ಹೋಗಬೇಕು. ಆದರೆ ಇಲ್ಲಿ 11 ಡಬಲ್ ಕ್ರೋಶೆ ಉಳಿದಿರಬೇಕು, ಅಲ್ಲಿ ಮಾಡಬೇಡಿ ನೀವು. ಸೊ ಇದೇ ಥರ ಮಾಡ್ಕೊಂಡು ಹೋಗಿ, ನಾನು ಆವಾಗ ಸಿಗ್ತೀನಿ. ಇಲ್ಲಿವರೆಗೆ ಮಾಡಿ ಮುಗಿಸಿದ್ದೀನಿ. ನನ್ನ ಹತ್ರ ಇವಾಗ 12 ಪಫ್ ಸ್ಟಿಚ್ಗಳಿದೆ. ಇಲ್ಲಿ 11 ಹಾಫ್ ಡಬಲ್ ಕ್ರೋಶೆ ಹಾಗೆ ಉಳ್ಕೊಂಡಿದೆ. ಇವಾಗ ಏನು ಮಾಡಬೇಕು ಅಂದರೆ, ಈ ಹಾಫ್ ಡಬಲ್ ಕ್ರೋಶೆಗಳಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶೆನ ಮಾಡಬೇಕು. ಆದರೆ ಸ್ಟಾರ್ಟಿಂಗಲ್ಲಿ ಮಾಡಿದ ಥರ ಬ್ಯಾಕ್ ಲೂಪಲ್ಲಿ ಮಾತ್ರ. ಸೊ ಈ ಥರ ತಿರುಗಿಸ್ಕೊಳ್ಳಿ, ಇಲ್ಲಿ ಬ್ಯಾಕ್ ಲೂಪಲ್ಲಿ ಮಾತ್ರ ಹಾಕಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆಯಲ್ಲಿ ಬ್ಯಾಕ್ ಲೂಪಲ್ಲಿ ಮಾಡಿದೆ. ಈ ಕೊನೆ ಹಾಫ್ ಡಬಲ್ ಕ್ರೋಶೆಯಲ್ಲಿ 2 ಲೂಪ್ ಸೇರಿಸಿ ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ಇವಾಗ ಒಂದು ಚೈನ್ ಮಾಡಿ ತಿರುಗಿಸ್ಕೋಬೇಡಿ. ಇವಾಗ ಮತ್ತೆ ಈ 11 ಹಾಫ್ ಡಬಲ್ ಕ್ರೋಶೆಯಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಸೊ ಫಸ್ಟ್ ಇದರಲ್ಲಿ 2 ಸೇರಿಸಿ ಹಾಫ್ ಡಬಲ್ ಕ್ರೋಶೆ ಮಾಡಿ ಫಸ್ಟ್ ಸ್ಟಿಚ್ಚಲ್ಲಿ. ಉಳಿದಿದ್ದ ಡಬಲ್ ಕ್ರೋಶೆಯಲ್ಲಿ ಬ್ಯಾಕ್ ಲೂಪ್ ಮಾತ್ರ. ಸೊ ಪಫ್ ಸ್ಟಿಚ್ ಅಲ್ಲದೆ ಯಾವುದೇ ಸ್ಟಿಚ್ ಮಾಡಿದ್ರೂ ಅದು ಬ್ಯಾಕ್ ಲೂಪಲ್ಲಿರುತ್ತೆ. ಇವಾಗ ಈ 11 ಹಾಫ್ ಡಬಲ್ ಕ್ರೋಶೆ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಈ ಥರ ನೋಡಿದರೆ ಈ ಥರ ದೊಡ್ಡ ವಿ ಕಾಣುತ್ತೆ, ಚಿಕ್ಕ ವಿ ಕಾಣುತ್ತೆ. ದೊಡ್ಡ ಸ್ಟಿಚ್ಚು, ಚಿಕ್ಕ ಸ್ಟಿಚ್ಚು. ಸೊ ಈ ದೊಡ್ಡದು ಪಫ್ ಸ್ಟಿಚ್ಚಿಂದು, ಚಿಕ್ಕದು ಸಿಂಗಲ್ ಕ್ರೋಶೆದು. ಇವಾಗ ಏನು ಮಾಡಬೇಕು ಅಂದರೆ, ಈ ಪಫ್ ಸ್ಟಿಚ್ಚಿನ ವಿ ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಿ ಈ ಥರ. ಅದಾದಮೇಲೆ ಇಲ್ಲಿ ಗ್ಯಾಪ್ ಉಳಿಯುತ್ತೆ ನೋಡಿ, ನಾವು ಸ್ಕಿಪ್ ಮಾಡಿದ್ದು ಅಲ್ಲಿ ಅಲ್ಲ, ಈ ಪಫ್ ಸ್ಟಿಚ್ಚಿನ ವಿ ಇತ್ತಲ್ಲ ನೋಡಿ, ದೊಡ್ಡ ಸ್ಟಿಚ್ಚು, ಅದರ ಕೆಳಗಡೆ ನಾವು ಪಫ್ ಮಾಡಬೇಕು. ಸೊ ಈ ಥರ ದಾರ ಎಳ್ಕೊಳ್ಳಿ, ಈ ಗ್ಯಾಪ್ ಒಳಗಡೆ ಈ ಥರ ಕ್ರೋಶೆ ಹುಕ್ ಹಾಕಿ ಮೇಲೆ ಎಳ್ಕೊಳ್ಳಿ. ಮತ್ತು ದಾರ ಎಳ್ಕೊಂಡು ಗ್ಯಾಪ್ ಒಳಗಡೆ ಹಾಕಿ ಎಳ್ಕೊಳ್ಳಿ, ದಾರ ಎಳ್ಕೊಂಡು ಗ್ಯಾಪ್ ಒಳಗಡೆ ಹಾಕಿ ಎಳ್ಕೊಳ್ಳಿ. ಇವಾಗ 6 ಲೂಪ್ ಒಳಗಡೆ ಎಳ್ಕೊಳ್ಳಿ, 2 ಲೂಪ್ ಉಳಿಯುತ್ತೆ, ಮತ್ತೆ ಎಳ್ಕೊಳ್ಳಿ. ಸೊ ಇದು ಫಸ್ಟ್ ಪಫ್ ಸ್ಟಿಚ್ ಆಯಿತು. ಇದೇ ಥರ ಮುಂದೆ ಮಾಡ್ತಾ ಹೋಗಬೇಕು. ಈ ದೊಡ್ಡ ವಿ ಸ್ಕಿಪ್ ಮಾಡಿ ಚಿಕ್ಕ ವಿ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಅದಾದಮೇಲೆ ಈ ದೊಡ್ಡ ವಿ ಒಳಗಡೆ ಪಫ್. ಆರು ಲೂಪ್ ಎಳ್ಕೊಳ್ಳಿ, ಮತ್ತೆ ಎಳ್ಕೊಳ್ಳಿ. ಸೊ ಇದೇ ಥರ ಇಡೀ ಸಾಲು ಮಾಡಿ, ಇಲ್ಲಿ ಕೊನೆಗೆ ಸಿಂಗಲ್ ಕ್ರೋಶೆಗಳಿದೆ. ಸಿಂಗಲ್ ಕ್ರೋಶೆನೇ ಮಾಡಬೇಕು, ಅದು ಬ್ಯಾಕ್ ಲೂಪು. ಇಷ್ಟು ಮಾಡ್ತೀನಿ, ಆಮೇಲೆ ಸಿಗೋಣ. ನೋಡಿ ಸ್ನೇಹಿತರೆ, ನಾನು ಈ ಸಾಲು ಮುಗಿಸ್ಬಿಟ್ಟು ಇಲ್ಲೊಂದು ಚೈನ್ ಮಾಡ್ಕೊಂಡಿದ್ದೀನಿ. ಸೊ ಇಡೀ ಇರೋ ಈ ಥರ ಪಫ್ ಸ್ಟಿಚ್ ಮಾಡಿಬಿಟ್ಟು ಕಡೆಗೆ ಬ್ಯಾಕ್ ಲೂಪಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಮತ್ತೆ ತಿರುಗಿಸ್ಕೊಳ್ಳಿ, ಒಂದು ಚೈನ್ ಹಾಕಿ
ಇವಾಗ ಈ 5 ಸಿಂಗಲ್ ಕ್ರೋಶೆಯಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ಬ್ಯಾಕ್ ಲೂಪಲ್ಲಿ, ಅದಾದಮೇಲೆ ಇಡೀ ಸಾಲು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಬರಬೇಕು. ಸೊ ಈ ಪಫ್ ಸ್ಟಿಚ್ ರೋ ಅಲ್ಲಿ ಫುಲ್ 2 ಲೂಪಿಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಬೋದು, ಇಲ್ಲಿ ಬ್ಯಾಕ್ ಲೂಪಲ್ಲಿ ಮಾಡಬೇಕು. ಸೊ ಬ್ಯಾಕ್ ಲೂಪಲ್ಲಿ ಸಿಂಗಲ್ ಕ್ರೋಶೆ 1 2 3 4 5. ಇವಾಗ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಇದೇ ಥರ ಇಡೀ ಸಾಲು ಹಾಫ್ ಡಬಲ್ ಕ್ರೋಶೆ ಮಾಡಿ ಇಲ್ಲಿ ಬ್ಯಾಕ್ ಲೂಪಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ಮೇಲೆ ಸಿಗೋಣ. ನೋಡಿ ಸ್ನೇಹಿತರೆ, ನಾನು ಈ ಸಾಲು ಮುಗಿಸ್ದೆ. ಇಲ್ಲಷ್ಟು ಹಾಫ್ ಡಬಲ್ ಕ್ರೋಶೆ ಮಾಡಿ ಇಲ್ಲಿ ಲಾಸ್ಟ್ 11ರಲ್ಲಿ ನಾನು ಬರೀ ಬ್ಯಾಕ್ ಲೂಪಲ್ಲಿ ಮಾಡಿದ್ದೀನಿ. ಇವಾಗ ಮೊದಲನೇ ರೋಯಿಂದ ಮತ್ತೆ ರಿಪೀಟ್ ಮಾಡಬೇಕು. ಸೊ ಈ ಥರ ತಿರುಗಿಸ್ಕೊಂಡು ಒಂದು ಚೈನ್ ಹಾಕಿ ಮೊದಲನೇ ರೋ ಫುಲ್ ಹಾಫ್ ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅದೇ ಥರ ಫುಲ್ ಹಾಫ್ ಡಬಲ್ ಕ್ರೋಶೆ ಬ್ಯಾಕ್ ಲೂಪಲ್ಲಿ ಮಾಡಬೇಕು. ಲಾಸ್ಟ್ ಇದರಲ್ಲಿ ಸಿಂಗಲ್ ಕ್ರೋಶೆ ಬ್ಯಾಕ್ ಲೂಪಲ್ಲಿ. ಮತ್ತು ಎರಡನೇ ರೋ ಬರುತ್ತೆ. ಎರಡನೇ ರೋ ಏನು ಮಾಡಿದ್ದು ನಾವು ಸಿಂಗಲ್ ಕ್ರೋಶೆ, ಅದಾದಮೇಲೆ ಪಫ್ಗಳು ಮತ್ತು ಹಾಫ್ ಡಬಲ್ ಕ್ರೋಶೆ. ಮತ್ತು ಮೂರನೇ ಸಾಲು ಹಾಫ್ ಡಬಲ್ ಕ್ರೋಶೆ, ಪಫ್ಗಳು, ಸಿಂಗಲ್ ಕ್ರೋಶೆ ಮತ್ತು ಹಾಫ್ ಡಬಲ್ ಕ್ರೋಶೆ ರೋ. ಸೊ ಇದೇ ಥರ ಇಡೀ ರಿಪೀಟ್ ಮಾಡ್ತಾ ಹೋಗಬೇಕು. ನೀವು ಎಷ್ಟು ಉದ್ದ ಪ್ಯಾನಲ್ ಮಾಡಬೇಕು ಅಂದರೆ ನಿಮ್ಮ ತಲೆ ಸುತ್ತಳತೆ ಇರುತ್ತಲ್ವ, ಅದರಿಂದ ಒಂದು 2-3 ಇಂಚ್ ಕಮ್ಮಿ ಮಾಡಿ, ಯಾಕಂದರೆ ಇದು ಸ್ಟ್ರೆಚ್ ಆಗುತ್ತೆ ಆಮೇಲೆ. ಸೊ ಟೈಟಾಗಿ ಕರೆಕ್ಟಾಗಿ ತಲೆ ಮೇಲೆ ಕುತ್ಕೋಬೇಕು ಅಂದರೆ ಸುತ್ತಳತೆಗಿಂತ 2 ಇಂಚ್ ಕಮ್ಮಿ ಮಾಡ್ಕೊಳ್ಳಿ, ಅಷ್ಟಾಗಲ ಮಾಡಿ ನೀವು. ಅಂದರೆ ಇವಾಗ ನನ್ನ ತಲೆ 23 ಇಂಚ್ ಇದ್ದರೆ 21 ಇಂಚ್ ಮಾಡಬೇಕು ನಾನು, ಆ ಥರ. ಸೊ ಇಡೀ ಪ್ಯಾನಲ್ ಮಾಡಿದ್ಮೇಲೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ನಾನು ಇಡೀ ಪ್ಯಾನಲ್ ಮಾಡಿ ಮುಗಿಸಿದ್ದೀನಿ. ಇವಾಗ ನನಗೆ ಈ ಪಫ್ ರೋಗಳಿದೆಯಲ್ವಾ, ಈ ಥರ 4 ಸಾಲಿಂದು ಒಂದೊಂದು ಗ್ರೂಪ್ ಅಂತ ತಗೊಂಡ್ರೆ 12 ಸತಿ ಮಾಡಿದ್ದೀನಿ. ಸೊ 1 2 3 ಅಂತ 12 ಪಫ್ ಗುಂಪುಗಳನ್ನು ಮಾಡಿದ್ದೀನಿ. ಇದು ಇವಾಗ ನನಗೆ 21 ಇಂಚ್ ಬರ್ತಿದೆ. ನೋಡಿ 21 ಇಂಚ್ ಬರ್ತಿದೆ ಇದು ಇವಾಗ. ಉದ್ದ 10.5 ಇಂಚ್, 10-10.5 ಇಂಚು. ಸೊ ಇದು ಇವಾಗ ಸ್ಟ್ರೆಚ್ ಆಗುತ್ತೆ, ಅದಕ್ಕೋಸ್ಕರ ನಾನು ಬರೀ 21 ಇಂಚ್ ಇಟ್ಟಿದ್ದೀನಿ. ನನ್ನ ಸುತ್ತಳತೆ 23 ಇಂಚು. ಇವಾಗ ಜೋಡಿಸೋದು ನೋಡೋಣ. ಸೊ ನಾವು ಮಾಡಿಬಿಟ್ಟು ಇಲ್ಲಿ ನಿಲ್ಲಿಸಿರ್ತೀವಿ 3ನೇ ರೋ ಅಲ್ಲಿ. ಸೊ ಪಫ್ ರೋ ಮತ್ತು ಹಾಫ್ ಡಬಲ್ ಕ್ರೋಶೆ ರೋ. ಸೊ ಈ ಥರ ಸ್ಟಾರ್ಟ್ ಮಾಡಿದ್ವಿ, ಹೀಗೆ ಮಾಡ್ಕೊಂಡು ಹೋಗಿದ್ವಿ. ಇದು ಹೊರಗಡೆ ಭಾಗ. ಇವಾಗ ಈ ಥರ ಮಡ್ಚ್ಕೊಳ್ಳಿ. ಸೊ ಒಳಗಡೆ ಭಾಗ ಹೊರಗಡೆ ಬರುತ್ತೆ. ಇವಾಗ ಇದನ್ನು ಜೋಡಿಸೋಣ. ಈ ಕೊನೆ ಸ್ಟಿಚ್ಚಿಗೆ ಇಲ್ಲಿರೋದು ಇಲ್ಲಿ ನಿಮ್ಮ ಕ್ರೋಶೆಗೆ ಸೇರಿಸ್ಕೊಳ್ಳಿ. ಕ್ರೋಶೆ ಹುಕ್ ಸೇರಿಸಿದ ಮೇಲೆ ಈ ರೋ ಲೂಪನ್ನು ಇಲ್ಲಿ ಎಳ್ಕೊಳ್ಳಿ, ಈ ಥರ. ಎಳ್ಕೊಂಡು ಒಂದು ಚೈನ್. ಇವಾಗ ನಾವು ಜೋಡಿಸೋದು ಶುರು ಮಾಡೋಣ. ಸೊ ಈ ಸಾಲಲ್ಲಿ ನೀವು 2 ಲೂಪ್ ಒಳಗಡೆ ಕ್ರೋಶೆ ಹುಕ್ ಹಾಕಬೇಕು. ಆದರೆ ಈ ಸಾಲಲ್ಲಿ ಬರೀ ಬ್ಯಾಕ್ ಲೂಪಲ್ಲಿ ಮಾಡಬೇಕು. ಇಲ್ಲಿ ಹೀಗೆ ಬ್ಯಾಕ್ ಲೂಪಲ್ಲಿ ಈ ಥರ ಹಾಕಿ ಎಳ್ಕೊಳ್ಳಿ. ಮತ್ತೆ ಈ ಥರ ಎಳ್ಕೊಂಡು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಮತ್ತೆ 2 ಲೂಪಿಗೆ ಸೇರಿಸಿ ಇಲ್ಲಿ ಬರೀ ಬ್ಯಾಕ್ ಲೂಪಿಗೆ ಸೇರಿಸಿ ಎಳ್ಕೊಂಡು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಇದೇ ಥರ ಉದ್ದಕ್ಕೂ ಮಾಡ್ಕೊಂಡು ಬನ್ನಿ. ನೋಡಿ ಸ್ನೇಹಿತರೆ, ನಾನು ಇಡೀ ಸಾಲು ಸ್ಲಿಪ್ ಸ್ಟಿಚ್ ಮಾಡಿದ್ದೀನಿ. ಇವಾಗ ಇಲ್ಲಿ ಮುಗೀತು. ಇವಾಗ ಇನ್ನೊಂದು ಕೊನೆಯ ಸ್ಟೆಪ್ ಇರೋದು. ಅದಕ್ಕಿಂತ ಮೊದಲೇ ನೀವು ಒಂದು ಸ್ವಲ್ಪ ಉದ್ದ ದಾರ ತಗೊಂಡು ಕಟ್ ಮಾಡಬೇಕಾಗತ್ತೆ. ಸೊ ನಾನೇನು ಮಾಡ್ತೀನಿ, ಈ ಥರ ಇಷ್ಟು ಉದ್ದ
ಇದ್ರ ಸುತ್ತ ಬರೋ ಅಷ್ಟು ಒಂದು ಲೂಪ್ ಆಗೋ ಅಷ್ಟು ತಗೊಂಡು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಎಳ್ಕೊಂಡು ಇಲ್ಲಿ ಕಟ್ ಮಾಡ್ಕೋತೀನಿ. ಇವಾಗ ಈ ದಾರ ಬೇಡ, ಈ ದಾರ ಇದ್ದರೆ ಸಾಕು. ಒಂದು ಸ್ವಲ್ಪ ಜಾಸ್ತಿನೇ ಉದ್ದ ಬಿಟ್ಟಿದ್ದೀನಿ, ಇದಕ್ಕಿಂತ ಕಮ್ಮಿ ತಗೋಬೋದು. ಇವಾಗ ನಾವು ಈ ದಾರ ತಗೊಂಡು ಈ ಥರ ಫುಲ್ ಸೇರಿಸ್ಕೊಂಡು ಈ ಥರ ಜೋಡಿಸ್ಕೋತೀವಿ. ಆವಾಗ ನಮ್ಮ ಹ್ಯಾಟ್ ರೆಡಿ ಆಗುತ್ತೆ. ಅದಕ್ಕೆ ಈ ಥರ ಒಂದು ಸೂಜಿ ತಗೋಬೇಕು, ಈ ದೊಡ್ಡ ಹೋಲಿರೋ ಸೂಜಿ. ಇದಕ್ಕೆ ನಾನು ದಾರ ಹಾಕಿ ಇಲ್ಲಿ ಸೇರಿಸೋಣ. ಇವಾಗ ನಾನು ಇಲ್ಲಿ ಥರ ಸೇರಿಸ್ಕೊಳ್ತಾ ಹೋಗ್ತೀನಿ. ನೋಡಿ, ನಾನು ಇಡೀ ಈ ಥರ ಹಾಕಿದ್ದೀನಿ. ಇವಾಗ ಈ ಥರ ಎಳ್ಕೋಬೇಕಷ್ಟೆ. ನೀಟಾಗಿ ಎಳ್ಕೊಂಡಾಗ ಕರೆಕ್ಟಾಗಿ ಕ್ಲೋಸ್ ಆಗಬೇಕು ಅದು. ಇವಾಗ ಸೂಜಿ ತಗೊಂಡು ಇಲ್ಲೇ ಹೊಲ್ಕೊಳ್ಳಿ. ಇಲ್ಲೇ ಗಂಟು ಹಾಕೋಬಿಡಿ. ಆಮೇಲೆ ಅದಾದ್ಮೇಲೆ ಎಕ್ಸ್ಟ್ರಾ ದಾರಾನ ಕಟ್ ಮಾಡ್ಕೊಳ್ಳಿ. ಇವಾಗ ಉಲ್ಟಾ ಮಾಡಿ ನೋಡಿದರೆ ನಮ್ಮ ಟೋಪಿ ರೆಡಿ ಇದೆ. ಸೊ ನಮ್ಮ ಹ್ಯಾಟ್ ರೆಡಿ ಆಯಿತು. ನಿಮಗೆ ಈ ಹ್ಯಾಟಿನ ಪ್ಯಾಟರ್ನ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಈ ಪ್ಯಾಟರ್ನ್ ಖಂಡಿತ ಟ್ರೈ ಮಾಡಿ, ತುಂಬ ಸುಲಭವಾಗಿದೆ. ಟ್ರೈ ಮಾಡಿದ್ಮೇಲೆ ಮಮತಾ ಡಿಸೈನ್ಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮ್ಮ ಫೋಟೋಸ್ನ ಟ್ಯಾಗ್ ಮಾಡಿ. ಥ್ಯಾಂಕ್ ಯು.